ವಿಶ್ವ ಏಡ್ಸ್ ದಿನ. ಈ ವರ್ಷದ ಥೀಮ್ ಮಹತ್ವ, ಇತಿಹಾಸ ಮತ್ತು ಮುಂದಿರುವ ಸವಾಲುಗಳು. ಪ್ರತಿ ವರ್ಷ ಡಿಸೆಂಬರ್ 1ರಂದು HIV ಏಡ್ಸ್ ವಿರುದ್ಧ ಹೋರಾಟದಲ್ಲಿ ನಡೆಯುತ್ತಿರುವ ಸವಾಲುಗಳು ಮತ್ತು ಸಾಧನೆಗಳನ್ನು ಪ್ರತಿಬಿಂಬಿಸಲು ಜಗತ್ತು ಒಂದಾಗುತ್ತಿದೆ. ವಿಶ್ವ ಏಡ್ಸ್ ದಿನವು ಶಿಕ್ಷಣ, ಸಹಾನುಭೂತಿ ಮತ್ತು ಆರೋಗ್ಯ ರಕ್ಷಣೆಗೆ ಸಮಾನ ಪ್ರವೇಶ ಪ್ರಾಮುಖ್ಯತೆಯ ಪ್ರಬಲ ಕಾರ್ಯನಿರ್ವಹಿಸುತ್ತಿದೆ. ಇದು ಏಡ್ಸ್ ಸಂಬಂಧಿತ ಕಾಯಿಲೆಗಳಿಂದ ಮರಣ ಹೊಂದಿರುವ ಸ್ಮರಣೆಯನ್ನು ಗೌರವಿಸುತ್ತದೆ ಮತ್ತು ಇದು HIVಯೊಂದಿಗೆ ವಾಸಿಸುವ ವ್ಯಕ್ತಿಗಳು ಮತ್ತು ಸಮುದಾಯಗಳ ಧ್ವನಿಯನ್ನು ಹೆಚ್ಚಿಸುತ್ತದೆ. ಈ ದಿನವನ್ನು ಗುರುತಿಸುವುದು ಜಾಗತಿಕ ಒಗ್ಗಟ್ಟನ್ನು ಉತ್ತೇಜಿಸುತ್ತದೆ ಮತ್ತು ಸಾಂಕ್ರಾಮಿಕ ರೋಗವನ್ನು ಕೊನೆಗೊಳಿಸಲು ಹೊಸ ಬದ್ಧತೆಯನ್ನು ಪ್ರೇರೇಪಿಸುತ್ತದೆ. ವಿಶ್ವ ಏಡ್ಸ್ ದಿನದ ಮೂಲದ ಬಗ್ಗೆ ಒಂದು ಸಂಕ್ಷಿಪ್ತ ನೋಟ. ವಿಶ್ವ ಏಡ್ಸ್ ದಿನವು ಜಾಗತಿಕ ಆರೋಗ್ಯ ಇತಿಹಾಸದಲ್ಲಿ ಗಮನಾರ್ಹ ಸ್ಥಾನವನ್ನು ಹೊಂದಿದೆ. ಇದನ್ನು 1988ರಲ್ಲಿ ಆಧಿಕೃತವಾಗಿ ಗುರುತಿಸಲ್ಪಟ್ಟ ಅಂತಾರಾಷ್ಟ್ರೀಯ ಆರೋಗ್ಯ ದಿನವಾಗಿ ಪರಿಚಯಿಸಲಾಯಿತು. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ವಿಶ್ವಸಂಸ್ಥೆಯ ನಡುವಿನ ಸಹಯೋಗದ ಮೂಲಕ ಇದನ್ನು ಸ್ಥಾಪಿಸಲಾಯಿತು. ಈ ಸಮಯದಲ್ಲಿ ವ್ಯಾಪಕವಾಗಿ ತಪ್ಪಾಗಿ ಅರ್ಥೈಸಲ್ಪಟ್ಟ ಮತ್ತು ಹೆಚ್ಚು ಕೊಂಕುಳಕ್ಕೊಳಗಾಗಿದ್ದ ರೋಗದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅದರ ಆರಂಭಿಕ ವರ್ಷಗಳಲ್ಲಿ ಸಾರ್ವಜನಿಕ ಜ್ಞಾನವನ್ನು ಸುಧಾರಿಸುವುದು ಮತ್ತು ತಪ್ಪು ಮಾಹಿತಿಯನ್ನು ಎದುರಿಸುವ ಗಮನ ಹರಿಸಲಾಯಿತು. UN ಏಡ್ಸ್ ನಂತರ ವಿಶ್ವ ಏಡ್ಸ್ ದಿನದ ಉಪಕ್ರಮಗಳ ಪ್ರಾಥಮಿಕ ಚಾಲನೆಯಾಯಿತು. ವಿಶ್ವ ಏಡ್ಸ್ ದಿನದ ಉಪಕ್ರಮಗಳ ಪ್ರಾಥಮಿಕ ಚಾಲಕವಾಯಿತು. 2004ರವರೆಗೆ ಅಭಿಯಾನಗಳು ಮತ್ತು ಸಂದೇಶಗಳನ್ನು ರೂಪಿಸಿತು. ತದನಂತರ ಸಾಮೂಹಿಕ ಗ್ಲೋಬಲ್ ಸ್ಟೀರಿಂಗ್ ಕಮಿಟಿಯು ವಾರ್ಷಿಕ ಥೀಮ್ ಅನ್ನು ಹೊಂದಿಸಲು ಪ್ರಾರಂಭವಾಯಿತು. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ VTV ಬಳ್ಳಾರಿ.